ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಸಂವಿಧಾನ ಆಶಯಗಳನ್ನುವಾಗಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರನ್ನ ಕುಟುಂಬಗಳನ್ನ ಮೇನ್ ಸ್ಟ್ರೀಮ್ ತರಲಿಕ್ಕೋಸ್ಕರ ನಾವು ಸಬಲೀಕರಣ ಮಾಡ್ಲಿಕ್ಕೆ ಕೊಟ್ಟ ಕಾರ್ಯಕ್ರಮ ಕೊಟ್ಟಂತೆ ನಡ್ಕೊಂಡಿರ್ತ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಮಹಿಳೆಯರ ಸಂಬಂಧಪಟ್ಟಂಗೆ ಒಂದು ಹೇಳಿದ್ದಾರೆ, ಗೃಹಲಕ್ಷ್ಮಿ ಹಣವನ್ನ ಎಗರಿಸಿದ್ದು ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೇಳಿ ಅವ್ರನ್ನ ಎಗರಿಸಕ್ಕೆ ಬಿಜೆಪಿ ಮನೆ ತಂದ್ಕೊಂಡಿದ್ರಂತೇನು ಹೇಳಿ. ಒಂದ್ ತಿಂಗಳು ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು 2 ತಿಂಗಳು ಸೇರ್ ಹಾಕಿರೋದು ಇತಿಹಾಸದಲ್ಲಿ ಇದೆ. ನಾವು ಕೊಟ್ಟ ಪ್ರೋಗ್ರಾಮ್ ಸರಿನೇ ಇಲ್ಲ ಅಂತ ಹೇಳಿದವರು ಇವತ್ತೇನ್ ಮಾತಾಡ್ತಾ ಇದಾರೆ ಅವರು? ನಿಮ್ಮ ಪ್ರಕಾರ ಸದ್ಯ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಸವಾಲುಗಳೇನು ಸರ್? ರಾಜ್ಯವನ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತಕ್ಕಂತ ಸವಾಲಿದೆ, ಅದನ್ನ ಮಾಡ್ತಾರ ಅವರು. ನಿರುದ್ಯೋಗ ಸಮಸ್ಯೆನ ಅಡ್ರೆಸ್ ಮಾಡಬೇಕು, ಮಾಡ್ತಾರೆ. ಆರ್ಥಿಕವಾಗಿ ಬಲಿಷ್ಠಗೊಳಿಸಬೇಕು, ಮಾಡ್ತಾರೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆರೋಗ್ಯ ಕ್ಷೇತ್ರವನ್ನು ಇಂಪ್ರೂವ್ ಪಡಿಸಬೇಕು, ಮಾಡ್ತಾರೆ. ರೈತರು ಬಾಳು ಹಸನಾಗಬೇಕು, ಅದನ್ನ ಮಾಡ್ತಾರೆ. ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಈಸ್ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ಸ್. ಮತ್ತು ನಾವು ದೇವರಾಜ ಅರಸು ಅವ್ರ ಬಗ್ಗೆ ಕೇಳಿದ ಹಾಗೆ ಅವರು ಯುವಕರನ್ನ ಕರೆದು ಬಾಪಾಯಿ ಕೆಲಸ ಮಾಡು ಅಂತ ಬೆನ್ತಟ್ಟಿ ಮಾಡಿಸ್ತಾ ಇದ್ರು. ಅಂತಹ ವಾತಾವರಣ ಅವತ್ತಿತ್ತು. ಇವತ್ತಿನ ಸಂದರ್ಭದಲ್ಲಿ ಅದು ಸಾಧ್ಯ ಆಗ್ತಾ ಇದೆಯಾ ಅಥವಾ ಇನ್ನೊಂದ್ ಸ್ವಲ್ಪ ಸಮಯ ಬೇಕಾಗ್ತದೆ ಸರ್? ನಾನೇ ಸಾಕ್ಷಿ, ನಿಮ್ ಎದುರುಗಡೆ ಇರೋನು. ನಾನ್ ಮಾಡೋ ಕೆಲಸ ಬೆನ್ತಟ್ಟೆ ತಡ್ತಾರೆ. ಇವತ್ತು ನನ್ನ ಮುಖ್ಯ ವಕ್ತಾರನಾಗಿ ಮಾಡಿದ್ರು ಯಾರು? ನಿಮ್ಮ ಸಮುದಾಯದವ್ರಿಗೆ ಇನ್ನೂ ಆಕಾಂಕ್ಷೆ ಇದೆ, ಅದನ್ನು ಪೂರೈಸಕ್ಕಾಗುತ್ತಾ? ನಾವು ಜಾತಿ ರಾಜಕಾರಣ ಮಾಡೋದಿಲ್ಲ ಮೇಡಮ್. ಅಲ್ಲ, ಜಾತಿ ಅಲ್ಲ, ಇದು ತುಳಿತಕ್ಕೊಳಗಾದವ್ರು ಮೇಲ್ ಬರ್ಲಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಜಾತಿಗಿಂತ ಹೆಚ್ಚಾಗಿ ಅವ್ರ ನಾಯಕತ್ವ ಗುಣ ಇದ್ರೆ ಅವ್ರನ್ನ ಡೆಫಿನೆಟ್ ಗುರುತಿಸ್ತಾರೆ. ನಾಯಕತ್ವ ಗುಣ ಬೆಳೆಸ್ಕೋಬೇಕಾದ್ರೆ ಯಾರ ಕೆಲಸ? ನಮ್ ಕೆಲಸ. ನೀವು ನಾಯಕತ್ವ ಗುಣ ಬೆಳೆಸ್ಕೊಂಡಿದ್ರೆ ಡೆಫಿನೆಟ್ ಆಗಿ ಗುರುತಿಸ್ತಾರೆ. ಅವತ್ ಖರ್ಗೆ ಅವರು ನಾಯಕತ್ವ ಗುಣ ಬೆಳೆಸ್ಕೊಂಡಿದ್ರು, ಕರೆದು ಮಾಡಿದ್ರು. ಮನೇಲಿ ಕೂತ್ಕೊಬಿಟ್ರೆ ಮಾಡ್ತಾರಾ? ಮನೆಯಿಂದ ಆಚೆ ಬರ್ಬೇಕು, ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಈಗ ನಾಗರಾಜ್ ಯಾದವ್ ಮಾಡಲ್ವಾ? ನಿಮ್ಮ ಹತ್ರ ಜಗಳ ಮಾಡಲ್ವಾ? ಹಂಗೆ. ಆದ್ರೆ ರಚನಾತ್ಮಕ ಕೆಲಸ ಮಾಡೋ ಪ್ರಶ್ನೆ, ನಾಗರಾಜ್ ಯಾದವ್ ಅವರಿಗೆ ಕೋಪ ಯಾವಾಗ ಹೋಗುತ್ತೆ? ಕೋಪ ಯಾವಾಗ ಹೋಗುತ್ತೆ? ಕೋಪನೇ ಬರಲ್ಲ. ಸತ್ಯದ ಪ್ರತಿಪಾದನೆ ಹೊರತು ಕೋಪದ ಪ್ರತಿಪಾದನೆ ಅಲ್ಲ ಅದು. ನಾನು ಗಾಂಧಿ ಜರ್ನಲಿಸಂ ಪಾಲಿಸಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಒಂದ್ ತಿಳ್ಕೊಳ್ಳಿ ಮೇಡಮ್, ಕೆಲವು ಚಾನೆಲ್ಗಳು ಬಿಜೆಪಿ ಪರ, ಕೆಲವು ಚಾನೆಲ್ಗಳು ಕಾಂಗ್ರೆಸ್ ಪರ, ಕೆಲವು ಚಾನೆಲ್ಗಳು ಜೆಡಿಎಸ್ ಪರ. ಹಂಗಿರ್ಬಾರ್ದು. ಇಲ್ಲ, ನಾವು ನೀವು ಹಂಗಾದ್ರೆ ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತನೂ ಕೂಡ ಹೇಳ್ಬಾರ್ದು. ಇಲ್ಲ, ಮೋದಿ ಅವರು ಒಳ್ಳೆ ಗುಣಗಳನ್ನ ನಾವು ಹೊಗಳಲೇಬೇಕು, ಖಂಡಿತ. ನಾನ್ ನೋಡಿ ಇವತ್ತು ಹೇಳ್ತಾ ಇದೀನಿ ಕೇಳಿ. ಒಬ್ಬ ಟಿವಿ ಚಾನೆಲ್ಗೋ ಒಬ್ಬ ಕೇಳುವಾಗ ಇವ್ರು ನ್ಯೂಟ್ರಲ್ ಆಗಿದ್ದಾರೆ, ಸತ್ಯದ ಪರ ಮಾತಾಡ್ತಾರೆ, ಇವ್ರು ಯಾರ ಪರನೂ ಇಲ್ಲ ಅಂತ ಇರ್ಬೇಕು ಅಲ್ವಾ? ಅದನ್ನ ಮಾಡಬೇಕು. ನಾನು ಬಿಜೆಪಿಯ ಕಟು ಟೀಕೆ ಮಾಡೋನು, RSS ನ ಕಟು ಟೀಕೆ ಮಾಡೋನು. ಆದ್ರೆ ಕೆಲವು ವಿಚಾರಗಳು ಬಂದಾಗ ಅವರು ಕೂಡ ಅವರು ಒಂದು ಸಾಧನೆ ಮಾಡಿದಾಗ ನಾವು ಒಳ್ಳೇದ್ ಮಾತನ್ನ ಹೇಳ್ಬೇಕಾಗ್ತದೆ. ಇನ್ನೂ ಒಂದು ಕನ್ಕ್ಲೂಷನ್ ಹೇಳಿಲ್ಲ, ಲೇಡೀಸ್ ವಿಚಾರ ಅಂದಿದ್ಕೆ ಇದನ್ನ ಕೇಳ್ತಾ ಇದ್ದೀನಿ. ಈ ಧರ್ಮಸ್ಥಳದಲ್ಲೂ ಒಂದು ಇಶ್ಯೂ ಆಗಿದೆ, ಸಿದ್ದರಾಮಯ್ಯ ಅವ್ರ ಟೈಮಲ್ಲೇ ಅದೊಂದು ಕನ್ಕ್ಲೂಷನ್ ಬರಬಹುದಾ ಸರ್? ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನದು? ಸೌಜನ್ಯ ಪ್ರಕರಣದಲ್ಲಿ ಅದು ಕಾನೂನು ತನ್ನ ಕ್ರಮಗಳನ್ನು ಕೈಗೊಳ್ತದೆ. ನೋ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಇಂಟರ್ಫಿಯರ್ ಆಗ್ಬಾರ್ದು ಅದರಲ್ಲಿ. ಯಾಕಂತಂದ್ರೆ ಫ್ರೀ ಹ್ಯಾಂಡ್ ಇದೆ ಕಾನೂನಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದಕ್ಕೆ ಇದು ಬಳ್ಳಾರಿಯಲ್ಲಿ ಕೂಡ ಎಲ್ಲರ ಮೇಲೆ ಕ್ರಮಗಳನ್ನು ಕೈಗೊಂಡಿರ್ತದೆ. SPನ ಸಸ್ಪೆಂಡ್ ಮಾಡಿರೋ ಅದೇ ಕಾರಣಕ್ಕೆ. ದ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್. ಖಂಡಿತ ಸಿದ್ದರಾಮಯ್ಯ ಅವರ ಒಂದು ಅವಧಿಯಲ್ಲಿ ಮತ್ತಷ್ಟು ಹೆಣ್ಮಕ್ಳಿಗೆ ಅವಕಾಶ ಸಿಗ್ಲಿ ಅಂತ ನಾನು ಮಹಿಳೆಯಾಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಏನು ಒಂದು ರಾಜಕೀಯ ಪ್ರಾತಿನಿಧ್ಯ ಮತ್ತಷ್ಟು ಹೆಚ್ಚಲಿ ಅಂತ ಯಾಕೆ ಸಿಕ್ಕಿಲ್ಲ ಅವ್ರಿಗೆ? ಈಗಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ 50% ಇಲ್ಲ ಮೀಸಲಾತಿ. ಇಲ್ಲ, ವಿಧಾನಸೌಧಕ್ಕೆ ಜಾಸ್ತಿ ಬರಲಿ ಸರ್. ಅದು ಯಾರು ಮಾಡ್ಬೇಕು? ಕೇಂದ್ರ ಸರ್ಕಾರ ಮಾಡ್ಬೇಕು. ಈಗ ಬೆರಳೆಣಿಕೆಯಲ್ಲಿದ್ದಾರೆ, ಜಾಸ್ತಿ ಜನ ಆಗ್ಲಿ ಅಂತ. ಮೇಡಮ್, ಅವರು 33% ಬಿಲ್ ತರಲಿ ಕೇಳಿ, ನಾವು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಮಹಿಳೆಯರು ಹೋರಾಟ ಮಾಡ್ಬೇಕು ಅಂತೀರಾ? ನಾನು ಹೇಳಿದ್ನ ಮತ್ ನೀವು ಮಾಡಿ ಬೇಕಾದ್ರೆ ಮಾಡೋಣ ಸರ್, ಮಾಡೋಣ. ಮುಂದಿನ ದಿನಗಳಲ್ಲಿ
ಎಲ್ಲ ಬದಲಾವಣೆ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲವನ್ನು ಸಮಾನವಾಗಿ ನೋಡುವಂತಹ ನಾಯಕರು ಬರ್ತಾ ಬರ್ತಾ ಖಂಡಿತ ಎಲ್ಲ ಬದಲಾವಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ತಿಂಗಳು ಪೂರ್ತಿ ತಮ್ಮನ್ನ ಮಾತಾಡ್ತಾ ಇರ್ತೀವಿ ಇದೇ ವಿಚಾರವಾಗಿ. ಐ ಆಮ್ ಅಗೇನ್ಸ್ಟ್ ಬಿಜೆಪಿ ಅಂಡ್ RSS, ಬಟ್ ಕೆಲವು ವಿಚಾರಗಳಲ್ಲಿ ನಾವು ಕೂಡ ಬಹಳ ಕಲಿಯೋದಿದೆ. ನಾವು ಕೂಡ ಹೇಗೆ ಎಲೆಕ್ಷನ್ ಗೆಲ್ಬೇಕು ಅನ್ನೋದು ಕಲಿಬೇಕಾಗ್ತದೆ. ನಾವು ವಿರೋಧಿಗಳಿಂದನೂ ಕಲಿಬೇಕಾಗ್ತದೆ. ಹಿಂಗೆ ಮಾತಾಡ್ಕೊಂಡು ಬೈಕೊಂಡು ಕೂತು ಅವ್ರು 20 ರಾಜ್ಯದ ಅಧಿಕಾರ ಇರ್ತಾರೆ, ನಾವು 3 ರಾಜ್ಯದಲ್ಲಿ ಇರ್ತೇವೆ. ಅದಾಗದ್ ಬೇಡ. ನಾವು 20 ರಾಜ್ಯದ ಅಧಿಕಾರಕ್ಕೆ ಬರ್ಬೇಕಲ್ಲ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಹೊಸ ವರ್ಷ ಶುಭಾಶಯಗಳು. ಕಿರಣ್ ಸರ್ನ ಕೇಳಿ